ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮಧುಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಹಳ್ಳಿಯಲ್ಲಿ ಮದ್ಯ ಅಕ್ರಮ ಮಾರಾಟ, ಕುಡಿತದಿಂದ ಬೀದಿಗೆ ಬಿದ್ದ ಕುಟುಂಬಗಳು, ಅಧಿಕಾರಿಗಳಿಗೂ ಕೇರ್ ಮಾಡದೆ ದಂಧೆಕೋರರಿಂದ ಆವಾಜ್. ಈ ನ್ಯೂಸ್ ಟಿವಿ ಎಕ್ಸ್ಕ್ಲೂಸಿವ್. ಸಂಸತ್ನಲ್ಲಿ ಟೈಮ್ ವೇಸ್ಟ್ ಮಾಡುತ್ತಿರುವ ಕಾಂಗ್ರೆಸ್, ದೇಶದ ಜವಾಬ್ದಾರಿ ಗೊತ್ತಿಲ್ಲದ ಕಾಂಗ್ರೆಸ್ ಮುಖಂಡರು, ಬಿಜೆಪಿಯಿಂದ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ರಾಜೀವ್ ಗಾಂಧಿ ಖೇಲ್ ರತ್ನ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ಆಕ್ರೋಶ, ಅಹಮದಾಬಾದ್ ಸ್ಟೇಡಿಯಂಗೆ ಮೋದಿ ಹೆಸರು ಯಾಕೆ, ಅವರೇನು ಕ್ರಿಕೆಟ್ ಪ್ಲೇಯರಾ ಎಂದು ಟೀಕೆ. ಕೊರೋನಾ ಲಾಕ್ಡೌನ್ನಿಂದ ಓದಿದ್ದೆಲ್ಲ ಮರೆತಿದೆ, ಎಕ್ಸಾಮ್ ಮುಂದೂಡಿ ಅಂತ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳ ಪ್ರತಿಭಟನೆ. ವಾರ್ತೆಗಳ ವಿವರ. ಹಳ್ಳಿಗಳಲ್ಲಿ ಮದ್ಯ ಅಕ್ರಮವಾಗಿ ಅಷ್ಟೇ ಸುಲಭವಾಗಿ ಸಿಗುತ್ತಿರುವ ಪರಿಣಾಮ ಕುಟುಂಬಗಳು ಕುಡಿತದ ದುಷ್ಪರಿಣಾಮದಿಂದ ಸರ್ವನಾಶವಾಗುತ್ತಿವೆ ಎಂಬ ಮಾತಿಗೆ ಸಾಕ್ಷ್ಯ ಹಿಡಿಯುವಂತೆ ಇಲ್ಲೊಂದು ಹಳ್ಳಿಯ ಹೋಟೆಲ್ನಲ್ಲಿ ರಾಜಾರೋಷವಾಗಿ ಮದ್ಯ ಅಕ್ರಮ ಮಾರಾಟ ಮಾಡಲಾಗುತ್ತಿದೆ. ಆದರೆ ಅಧಿಕಾರಿಗಳು ಅದ್ಯಾವ ಕಾರಣಕ್ಕೂ ಕ್ರಮ ಜರುಗಿಸದೆ ಗಪ್ ಚಿಪ್ ಅಂತ ಇದ್ದಾರೆ. ಈ ಕುರಿತು ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇಲ್ಲಿದೆ ನೋಡಿ. ಮಾಲೂರು ತಾಲೂಕಿನ ಚಿಕ್ಕಕುಂತೂರು ಗ್ರಾಮದ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಇದೇನು ಬಾರ್ ಅಲ್ಲ ಅಥವಾ ವೈನ್ ಸ್ಟೋರ್ ಕೂಡ ಅಲ್ಲ. ಅಬ್ಕಾರಿ ಇಲಾಖೆಯಿಂದ ಮದ್ಯ ಮಾರಾಟ ಮಾಡೋಕೆ ಲೈಸೆನ್ಸ್ ಕೂಡ ಪಡೆದಿಲ್ಲ. ಆದರೂ ನೀವು ಯಾವ ಬ್ರ್ಯಾಂಡ್ ಕೇಳ್ತೀರೋ ಆ ಬ್ರ್ಯಾಂಡ್ನ ಮದ್ಯ ಇಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಕೈ ಸೇರ್ತದೆ. ತಿನ್ನೇನಿಲ್ಲ ಏನೇನು ಬೇರ್ ಸಿಗಲ್ಲ. ಬೇರ್ ಬಟ್ಲದೆ ದೊಡ್ಡ ಫೋನ್ ಪೇ ಕವರ್ ಕೊಡಕೋ ಹೆಂಗೆ ಎತ್ಕೊಳೋದು ನಾವು ಏನ್ ಮಾಡ್ತೀವಿ. ಇನ್ನು ಈ ರೀತಿಯಾಗಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರ್ತಕ್ಕಂಥ ಮಾಹಿತಿ ತಿಳಿದ ಜೈ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಅಬ್ಕಾರಿ ಇಲಾಖೆಗೆ ಮಾಹಿತಿ ನೀಡಿದ್ರು. ಆ ಬಳಿಕ ಅಧಿಕಾರಿಗಳು ಅಲ್ಲಿ ದಾಳಿ ನಡೆಸಿದ್ರು. ಆದರೆ ದಾಳಿಯ ವೇಳೆ ಅಬ್ಕಾರಿ ಇಲಾಖೆ ಅಧಿಕಾರಿಗಳ ಮೇಲೇನೆ ಮದ್ಯವನ್ನ ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದ್ದ ಮನೆಯ ಮಾಲೀಕ ಹಲ್ಲೆಗೆ ಮುಂದಾಗಿದ್ದ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಕೂಡ ಅಲ್ಲಿ ನಡೆಯಿತು. ಮಾಲೂರು ತಾಲೂಕಿನ ಕಸ್ಬಾ ಹೋಬಳಿಯ ಚಿಕ್ಕಕುಂತೂರು ಗ್ರಾಮದಲ್ಲಿ ಹೀಗೆ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದ್ರು. ಗ್ರಾಮದ ಪ್ರಕಾಶ್ ಅನ್ನೋರು ಈ ಅಕ್ರಮ ಮದ್ಯ ಮಾರಾಟದಲ್ಲಿ ತೊಡಕೊಂಡಿದ್ದು ಅಲ್ಲದೆ ಸುತ್ತ 10 ಹಳ್ಳಿಗೆ ಅಕ್ರಮವಾಗಿ ಇವರೇನೆ ಮದ್ಯವನ್ನ ಸಪ್ಲೈ ಮಾಡ್ತಾ ಇದ್ರು ಮಾರಾಟ ಮಾಡಲಿಕ್ಕೆ ಅಂತ ಮಾಹಿತಿ ಬಂದಿದೆ.
ಇನ್ನು ಇದೇ ವ್ಯಕ್ತಿ 3-4 ವರ್ಷಗಳಿಂದ ಅಕ್ರಮವಾಗಿ ಮದ್ಯ ಮಾರಾಟದಲ್ಲಿ ತೊಡಗಿದ್ರೂ ಸಹ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಯಾಕೋ ಏನೋ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಾಲೂರು ತಾಲೂಕಿನ ಚಿಕ್ಕಪುತ್ತೂರು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದು ಜೈ ಕನ್ನಡ ರಕ್ಷಣಾ ಗಮನಕ್ಕೆ ಬರುತ್ತೆ. ನಾವು ಈ ಒಂದು ಘಟನೆ ಕುರಿತು ಅಬಕಾರಿ ಇನ್ಸ್ಪೆಕ್ಟರ್ ಆದಂಥ ಅರುಣ್ ಅವ್ರ ಗಮನಕ್ಕೆ ತರ್ತೀವಿ. ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋಂಥ ಅಂಗಡಿ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅವರ ಅಂಗಡಿ ಮೇಲೆ ದಾಳಿ ಮಾಡ್ತಾರೆ. ಮತ್ತು ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದು ಕೂಡ ಅವ್ರ ಗಮನಕ್ಕೆ ಬರುತ್ತೆ. ಮನೆಯಲ್ಲಿ ದಾಳಿ ಮಾಡೋಂಥ ಸಮಯದಲ್ಲಿ ಅವರ ಪ್ರಕಾಶ ಎಂಬುವರು ಭರತ್ ಅವರವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಈ ಒಂದು ಹಲ್ಲೆ ಕುರಿತು ಜೊತೆಯಲ್ಲಿ ಅವರು ಇರ್ತಕ್ಕಂಥ ಮೆಂಬರ್ ಒಬ್ಬರು ಅವರ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡಿರ್ತಾರೆ. ಈ ಒಂದು ವಿಚಾರ ಭರತ್ ಅವ್ರ ಗಮನಕ್ಕೆ ಬಂದರೂ ಸಹ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಅವ್ರ ಮೇಲೆ ಯಾವುದೇ ರೀತಿ ಕೇಸ್ ಕೂಡ ದಾಖಲು ಮಾಡಲಿಲ್ಲ. ಇನ್ನು ದಾಳಿಯ ವೇಳೆ 6 ಕೇಸ್ ಮದ್ಯ ಸಿಕ್ಕಿದ್ದು, ಪ್ರಕಾಶ್ ಮನೆಯಲ್ಲಿ ಇನ್ನೂ ಹೆಚ್ಚಿನ ಮದ್ಯ ಸ್ಟಾಕ್ ಮಾಡಲಾಗಿತ್ತು. ಅಧಿಕಾರಿಗಳು ಪೊಲೀಸರ ಸಹಕಾರ ಇಲ್ಲದೆ ಇಷ್ಟೆಲ್ಲ ದೊಡ್ಡ ದಂಧೆಯನ್ನು ನಡೆಸಲು ಸಾಧ್ಯವಿಲ್ಲ ಅನ್ನುವಂಥ ಮಾತು ಗ್ರಾಮಸ್ಥರಿಂದ ಬಂದಿದ್ದು, ಅಧಿಕಾರಿಗಳು ಎಷ್ಟು ಸಾಚ ಎಂಬುದನ್ನು ಪಾರದರ್ಶಕವಾಗಿ ಮದ್ಯ ಅಕ್ರಮ ಮಾರಾಟಕ್ಕೆ ತಡೆ ಹಾಕುವ ಮೂಲಕ ಸಾಬೀತು ಮಾಡಬೇಕಾಗಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಕೋವಿಡ್ ಮಹಾಮಾರಿಯಂತಹ ಮಹತ್ವದ ವಿಚಾರಗಳ ಚರ್ಚೆ ನಡೆಸಬೇಕಿತ್ತು. ದೇಶದ ಆರ್ಥಿಕ ಸಮಸ್ಯೆಗಳು, ಉತ್ಪಾದನಾ ಕ್ಷೇತ್ರದ ಸವಾಲುಗಳು, ಆಂತರಿಕ ಭದ್ರತೆ ಬಗ್ಗೆ ನಡೆಯುತ್ತಿರುವ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕಿದ್ದ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಸದನದಲ್ಲಿ ಗಲಾಟೆ ಗದ್ದಲ ಎಬ್ಬಿಸಿ ಕಾಲಹರಣ ಮಾಡುತ್ತಿದೆ ಎಂದು ಬಿಜೆಪಿ ಪರಿಶಿಷ್ಟ ಜಾತಿ ಮೋರ್ಚಾ ಅಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ವೇಳೆ ಅವರು ಸಂಸತ್ತಿನಲ್ಲಿ ಪ್ರಮುಖ ವಿಧೇಯಕಗಳ ಮಂಡನೆ ಆಗುವ ಸಂದರ್ಭದಲ್ಲಿ ಸದನದ ಕಲಾಪಗಳನ್ನು ಸ್ಥಗಿತಗೊಳಿಸುವ ಮತ್ತು ಚರ್ಚೆಗಳಿಂದ ಪಲಾಯನ ಮಾಡುವ ಕಾಂಗ್ರೆಸ್ನ ಈ ಮಾನಸಿಕತೆ ಅವರ ಬೌದ್ಧಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧಗಳಿಂದ ಆ ಪಕ್ಷವು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ನಗಣ್ಯವಾಗಲಿದೆ. ಕಾಂಗ್ರೆಸ್ಸಿಗರ ಈ ಪಲಾಯನವಾದ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವ ಉಕ್ತಿಗೆ ನಿದರ್ಶನವಾಗಿದೆ ಎಂದರು. ಕಾಂಗ್ರೆಸ್ ಮತ್ತು ಇತರ ಕೆಲವು ವಿರೋಧ ಪಕ್ಷಗಳಿಗೆ ಪೆಗಾಸಸ್ನ ಘಟನೆ ಕೋವಿಡ್ ಸಾಂಕ್ರಾಮಿಕ ಮತ್ತು ಅದರ ಪರಿಣಾಮಗಳಿಗಿಂತ ದೊಡ್ಡ ಸಮಸ್ಯೆಯಾಗಿದೆ. ಜುಲೈ 19ರಿಂದ ಆರಂಭವಾದ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಪೆಗಾಸಸ್ ಮತ್ತು ರೈತರ ಸಮಸ್ಯೆಗಳ ಕುರಿತು ವಿರೋಧ ಪಕ್ಷಗಳು ನಿರಂತರವಾದ ಪ್ರತಿಭಟನೆಗಳಿಂದ ಲೋಕಸಭೆ ಮತ್ತು ರಾಜ್ಯಸಭೆಯ ಯಾವುದೇ ಮಹತ್ವದ ವ್ಯವಹಾರಗಳನ್ನು ನಡೆಸಲು ವಿಫಲವಾಗಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರುವ ಅಪಚಾರವಾಗಿದೆ ಎಂದರು. ಏನೇ ಸಮಸ್ಯೆಗಳು ಬಂದ್ರೆ ಚುನಾಯಿತ ಪ್ರತಿನಿಧಿಗಳು ಪಾರ್ಲಿಮೆಂಟ್ನಲ್ಲಿ ಸದನದಲ್ಲಿ ಕುಳಿತು ಚರ್ಚೆ ಮಾಡತಕ್ಕಂಥದ್ದು ಇದು ಪದ್ಧತಿ. ಈ ಪದ್ಧತಿಯನ್ನೇ ಬಿಟ್ಟು ಕೋವಿಡ್ನ ಇಂತಹ ಸಂಕಷ್ಟದ ಸಂದರ್ಭದಲ್ಲೂ ಪಾರ್ಲಿಮೆಂಟ್ನಲ್ಲಿ ಅಧಿವೇಶನಗಳೇ ನಡೆಸ್ತಕ್ಕಂಥದ್ದು ಒಂದು ರೀತಿಯ ದುರ್ಲಭವಾಗಿರ್ತಕ್ಕಂಥ ಕಾಲದಲ್ಲೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒತ್ತು ಕೊಡುವ, ಸಂವಿಧಾನವನ್ನ ಗೌರವಿಸುವ ಕಾರಣದಿಂದ ಸರ್ಕಾರ ವರದಿ ಕೊಟ್ಟಿದ್ವಿ. ಸರ್ಕಾರದಲ್ಲಿ ವರದಿ ಇದೆ. ಇವತ್ತು ಆ ವರದಿಯ ಸಾಧಕ ಬಾಧಕಗಳನ್ನ ನೋಡ್ಬೇಕು. ಇವತ್ತು ಅದನ್ನು ಟೇಬಲ್ ಮಾಡಬೇಕು. ಒಂದು ಸಾರಿ ಆಗ್ಲಿ ಚರ್ಚೆನೂ ಕೂಡ ಆಗಿದೆ. ಅದರ ಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತಕ್ಕಂತ ಒಂದು ಇದನ್ನ ನಮ್ಮ ಸರ್ಕಾರ ಅದರ ತಾರ್ಕಿಕ ಅಂತ್ಯವನ್ನ ನಮ್ಮ ಸರ್ಕಾರವೇ ಮಾಡ್ತದೆ ಹೊರತು ನಿಮ್ಮಿಂದ ಮಾಡ್ಲಿಕ್ಕಾಗಲ್ಲ. ಸಾಮಾಜಿಕ ನ್ಯಾಯ ಕೊಡೋದು ನೀವಲ್ಲ, ನಾವು ಮಾಡ್ತೇವೆ. ಅದೇನೇನ್ ಮಾಡ್ಬೇಕು ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅದರ ಬಗ್ಗೆ ಚರ್ಚೆನೂ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರಮೇಶ್ ಬಾಯರಿ, ರಾಮಾಂಜಿನಪ್ಪ, ಮಧುಚಂದ್ರ, ಲಕ್ಷ್ಮೀಪತಿ ಮುಂತಾದವರು ಭಾಗವಹಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಯಾದವ ಸಂಘಟನೆಯವರು ತೋಟಗಾರಿಕೆ ಸಚಿವ ಮುನಿರತ್ನಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ಕೋಲಾರದಲ್ಲಿ ನಡೆದಿದೆ.
ಸಚಿವರಾದ ನಂತರ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಗೆ ಆಗಮಿಸಿದ ತೋಟಗಾರಿಕೆ ಸಚಿವ ಮುನಿರತ್ನ ಅವರು ನಗರ ದೇವತೆ ಕೋಲಾರಮ್ಮ ದೇಗುಲ ದರ್ಶನಕ್ಕೆ ಆಗಮಿಸಿದರು. ಈ ವೇಳೆ ಕೋಲಾರ ತಾಲೂಕು ಯಾದವ ಕ್ಷೇಮಾಭಿವೃದ್ಧಿ ಸಂಘದವರು ಪ್ರತಿಭಟನೆ ನಡೆಸಿ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಕೊಡದೇ ಇದ್ದದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿರುವ ಶಾಸಕರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಟ್ಟಿರುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಬಿಜೆಪಿ ಪಾರ್ಟಿಗೆ ಯಾದವ ಸಮುದಾಯದವರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಇತ್ತು ನಮ್ಮ ಪೂರ್ಣಿಮಾ ಶ್ರೀನಿವಾಸ್ ಅವರು ಸಚಿವರಾಗ್ತಾರೆ ಅಂತ ಹೇಳ್ಬಿಟ್ಟು ಲಾಸ್ಟ್ವರೆಗೂ ಇತ್ತು. ಕೊನೆಯ ಕ್ಷಣದಲ್ಲಿ ಇವರು ಬೊಮ್ಮಾಯಿ ಅವರು ಬೆಂಗಳೂರು ಬಂದ ಮೇಲೆ ಆ ನಂತರ ಜೊಳ್ಳೆಯವರು ಡೆಲ್ಲಿಯಲ್ಲಿ ಏನೇನು ಮಾಡಿದ್ದಾರೆ ಅಂದ್ಬಿಟ್ಟು ತಮ್ಮ ಎಲ್ಲರಿಗೆ ಮೀಡಿಯಾ ಅವ್ರಿಗೆ ಗೊತ್ತಿರೋ ವಿಚಾರನೇ ಮೀಡಿಯಾವರೇ ಕೇಳ್ತಾ ಇದ್ದಾರೆ. ಅವ್ರಿಗೆ ಈ ರೀತಿ ಹಿಂದುಳಿದ ನಾಯಕಿಗೆ ಈ ಥರ ಅನ್ಯಾಯ ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಮೀಡಿಯಾವರೇ ಕೇಳ್ತಾ ಇದ್ದಾರೆ. ನಾಳೆ ದಿನ ವಿರೋಧ ಪಕ್ಷದವರು ಸದನದಲ್ಲಿ ಖಂಡಿತ ಈ ವಿಚಾರವನ್ನು ಎತ್ತಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರಗಳಿಗೆ ಕೂಗ್ತಾರೆ. ನಾವೆಲ್ಲ ಕೂಗೋದು, ವಿರೋಧ ಪಕ್ಷದವರು ಕೂಗ್ತಾರೆ. ಸಚಿವರು ದೇಗುಲಕ್ಕೆ ಆಗಮಿಸ್ತಾ ಇದ್ದಂತೆಯೇ ಭಿತ್ತಿ ಪತ್ರಗಳನ್ನು ಹಿಡಿದು ಧಿಕ್ಕಾರಗಳನ್ನ ಕೂಗಿಕೊಂಡು ಸಚಿವರ ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಧಿಕ್ಕಾರಗಳನ್ನ ಕೂಗ್ತಾ ಇದ್ದ ಪ್ರತಿಭಟನಾಕಾರರನ್ನ ಚದುರಿಸಿ ಕೆಲವರನ್ನ ವಶಕ್ಕೆ ಪಡೆದುಕೊಂಡರು. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಗೋಗೋಸ್ ಆನ್ ದಿ ಗೋ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೆಸ್ಟೋರೆಂಟ್ಗಳು, ಹಣ್ಣು ಹಾಗೂ ತರಕಾರಿಗಳು, ಸಿಹಿ ತಿನಿಸುಗಳು, ದಿನಸಿ ಪದಾರ್ಥಗಳು, ಚಾಟ್ಸ್ ಹಾಗೂ ಮೀನು ಮತ್ತು ಮಾಂಸ ಇವೆಲ್ಲವೂ ನಿಮ್ಮ ಮನೆಯ ಬಾಗಿಲಲ್ಲಿ. ಈಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ www.gogos.in ಗೆ ಭೇಟಿ ನೀಡಿ. ಮೊದಲ ಆರ್ಡರ್ ಮೇಲೆ 50% ರಿಯಾಯಿತಿ ಪಡೆಯಿರಿ. ಕೂಪನ್ GOGOZ50. ನಿಮ್ಮ ಲೋಕಲ್ ಮಾರ್ಕೆಟ್ ಈಗ ಆನ್ಲೈನ್. ಬ್ರೇಕ್ನ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ರಾಜಕಾರಣಿಗಳ ಹೆಸರು ಬೇಡ ಎಂದು ಹೇಳಿ ಹೆಸರು ಬದಲಾವಣೆ ಮಾಡಿದ್ದಾರೆ. ಆದರೆ ಗುಜರಾತ್ನಲ್ಲಿ ಮೊಟೇರಾ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಎಂದು ಹೆಸರು ಇಟ್ಟಿದ್ದರಲ್ಲ. ಇವರೇನು ಕ್ರಿಕೆಟ್ನಲ್ಲಿ ದೊಡ್ಡ ಸಾಧನೆ ಮಾಡಿರುವ ಕ್ರೀಡಾಪಟು ಎಂದುಕೊಂಡಿದ್ದೀರಾ ಎಂದು ಹೊಸಕೋಟೆಯಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ರಾಮಲಿಂಗಾರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸಮೇತ್ನಹಳ್ಳಿ ಗ್ರಾಮದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಕೊರೋನಾ ಲಸಿಕೆ ವಿತರಣೆ ಅಭಿಯಾನಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಅವರೊಂದಿಗೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದರು. ಹಾಗೂ ಅನುಗೊಂಡನಹಳ್ಳಿ ಗ್ರಾಮದಲ್ಲಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದ ಬಡ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳ ಕಿಟ್ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಮೊಟೇರಾ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನರೇಂದ್ರ ಮೋದಿ ಕ್ರೀಡಾಂಗಣ ಎಂದು ಹೆಸರು ಬದಲಾಯಿಸಿಕೊಂಡು ಈಗ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ರಾಜಕಾರಣಿಗಳ ಹೆಸರು ಬೇಡ ಎಂದು ಬದಲಾವಣೆ ಮಾಡ್ತಾ ಇದ್ದಾರಲ್ಲ ನರೇಂದ್ರ ಮೋದಿ. ಏನು ಕ್ರಿಕೆಟ್ ನಲ್ಲಿ ದೊಡ್ಡ ಸಾಧನೆ ಮಾಡಿರುವ ಕ್ರೀಡಾಪಟುನಾ? ಇದು ಅವರ ಸೇಡಿನ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಇನ್ನು ಮೋದಿ ಅವರು ಇಂತಹ ಹುಸಿ ಪ್ರಚಾರ ತಂತ್ರಗಳನ್ನ ಬದಿಗೊತ್ತಿ ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲ ಹಾಗೂ ಆಹಾರ ಸಾಮಗ್ರಿಗಳ ಬೆಲೆಯನ್ನು ತಗ್ಗಿಸಿ ತಮ್ಮ ದೇಶಭಕ್ತಿಯನ್ನ ಸಾಬೀತುಪಡಿಸಲಿ ಎಂದು ನರೇಂದ್ರ ಮೋದಿ ಅವರಿಗೆ ಸವಾಲು ಹಾಕಿದರು. ಇನ್ನು ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಅವರ ಮನೆ ಮೇಲೆ ಇಡಿ ದಾಳಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ರಾಮಲಿಂಗಾರೆಡ್ಡಿ ಅವರು ಜಮೀರ್ ಅಹಮದ್ ಅವರು ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಎಂದು ಸಾಬೀತಾದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿ. ಆದರೆ ಬಿಜೆಪಿ ಸರ್ಕಾರದ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಡೀಲಿಂಗ್ ಹಗರಣ ಜಗಜ್ಜಾಹೀರಾಗಿದ್ರು ಸಹ ಅವರ ಮೇಲೆ ಯಾಕೆ ಕ್ರಮ ತಗೊಳ್ತಿಲ್ಲ? ಯಾಕೆ ಅವರ ಮೇಲೆ ಕ್ರಮ ತೆಗೆದುಕೊಳ್ತಿಲ್ಲ? ಬಿಜೆಪಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಹಲವು ಶಾಸಕರಿಗೆ ಕೋಟಿ ಕೋಟಿ ಹಣದ ಆಮಿಷ ಒಡ್ಡಿ ರಾಜೀನಾಮೆ ಕೊಡಿಸಿ ಮುಂಬೈಗೆ ಕರ್ಕೊಂಡು ಹೋದ್ರಲ್ಲ.
ಇದ್ರ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ ಅಂತ ಸವಾಲಿಸಿದರು. ಚೆನ್ನಾಗಿ ಆ ವಿಭಾಗಗಳಲ್ಲಿ ಕೆಲಸ ಅಲ್ಲಿ ಆಟ ಆಡಿರ್ತಾರೋ ಅಂಥವ್ರಿಗೆ ಕೊಡ್ತಾಯಿದ್ರು. ಈಗ ರಾಜೀವ್ ಗಾಂಧಿಯವ್ರ ಹೆಸರು ಬೇಡ ಅಂತ ಏನೋ ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ತಾರೆ. ನರೇಂದ್ರ ಮೋದಿಯವರು ಮೊನ್ನೆ ಅಹಮದಾಬಾದಲ್ಲಿ ಒಂದು ಸ್ಟೇಡಿಯಮ್ಗೆ ಹೆಸರಿಟ್ಕೊಂಡ್ರು. ಇವರೇನು ದೊಡ್ಡ ಕ್ರಿಕೆಟ್ ಪ್ಲೇಯರಾ ಇವರು? ನರೇಂದ್ರ ಮೋದಿ ಏನು ಕ್ರಿಕೆಟ್ ಪ್ಲೇಯರಾ? ರಾಜೀವ್ ಗಾಂಧಿಯವರು ರಾಜಕಾರಣಿ ಬೇಡವಂತೆ, ಆಯಿತು ಧ್ಯಾನ್ ಚಂದ್ ಹೆಸರಿರಲಿ ಸಂತೋಷ. ಇವರೇನು ದೊಡ್ಡ ಕ್ರಿಕೆಟ್ ಪ್ಲೇಯರಾ ಇವರು? ಇವರೇನು ಸಚಿನ್ ತೆಂಡೂಲ್ಕರ ಇವರು? ಇಲ್ಲ ವಿರಾಟ್ ಕೊಹ್ಲಿನ ಇವರು? ಮತ್ತು ಇದರಲ್ಲಿ ವಿತ್ತ ಮಂತ್ರಿಗಳಾಗಿದ್ದಾರಲ್ಲ ದೆಹಲಿನಲ್ಲಿ ಅರುಣ್ ಜೇಟ್ಲೆ, ಆ ಸ್ಟೇಡಿಯಮ್ಗೆ ಅವರ ಹೆಸರಿಟ್ಟಿದ್ದಾರೆ. ಏನು ಅರುಣ್ ಜೇಟ್ಲಿ ದೊಡ್ಡ ಕ್ರಿಕೆಟ್ ಪ್ಲೇಯರಾ? ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಅರುಣ್ ಜೇಟ್ಲಿ? ಅವ್ರ ಹೆಸರುಗಳೆಲ್ಲ ಇಟ್ಕೊಳ್ತಾರೆ BJP ಅವರು. ರಾಜೀವ್ ಗಾಂಧಿದು ಯಾಕೆ ತೆಗೆದ್ರು? ರಾಜೀವ್ ಗಾಂಧಿ ತೆಗಿಯೋಂಗಿದ್ರೆ ಇವ್ರು ಯಾಕೆ ಇಟ್ಕೊಂಡ್ರೆ ಹೆಸರು? ನರೇಂದ್ರ ಮೋದಿಯವರು ಅರುಣ್ ಜೇಟ್ಲಿದು ಯಾಕೆ ಇಟ್ಕೊಂಡ್ರು ಕ್ರಿಕೆಟ್ ಸ್ಟೇಡಿಯಮ್ಗಳಿಗೆ? ನಾಚಿಕೆ ಆಗಬೇಕು ಈ ಜನಕ್ಕೆ. ಇಡೀ ಸಹಜವಾಗಿ ಮಾಡ್ತಾ ಇರ್ತಾರೆ ಅಲ್ವಾ? ಅದಕ್ಕೆ ಸಮಂಜಸವಾಗಿ ಅವರೇನಾದರೂ ತಪ್ಪು ಮಾಡಿದರೆ ID ಅವರು ಕ್ರಮ ತಗೊಳ್ತಾರೆ. ಅದಕ್ಕೆ ಸಮರ್ಪಕವಾಗಿ ಅವರು ದಾಖಲೆಗಳು ಒದಗಿಸೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಕೊಡ್ತಾರೆ ಬಿಡಿ, ಅದೇನು ತೊಂದರೆ ಇಲ್ಲ. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಮೊನ್ನೆ ಕೋಲಾರ ಯುವರಪ್ಪ ಯಾರು ಶ್ರೀನಿವಾಸ್ ಗೌಡ್ರಿಗೆ 5 ಕೋಟಿ ಕೊಡ್ತೀವಿ ಅಂತೇಳಿ ಅಡ್ವಾನ್ಸ್ ತೊಗೊಂಡೋಗಿ ಕೊಟ್ಟಿದ್ದರು. ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡಲ್ಲ? ಆಮೇಲೆ ಮೊನ್ನೆ ಇದೆಲ್ಲ ಆಯ್ತಲ್ಲಪ್ಪ, ಯಾವುದು ಪಕ್ಷಾಂತರದಲ್ಲಿ ಎಷ್ಟೆಷ್ಟು ಕೋಟಿ ಡೀಲ್ಗಳಾಯಿತು. ಅದ್ರ ಬಗ್ಗೆ ಯಾಕೆ ಇಡಿ ತನಿಖೆ ಮಾಡೋದಿಲ್ಲ? ಮೊನ್ನೆ ಜೊಲ್ಲೆ ಅವರು ನಿಮ್ಮ ಟಿ ವಿನಲ್ಲೇ ಮೊಟ್ಟೆ ಇದರಲ್ಲಿ ರೆಡ್ ಹ್ಯಾಂಡಾಗಿ ನೀವೇ ಅದನ್ನು ಮಾಧ್ಯಮಗಳಲ್ಲಿ ಬೆದರಿಸ್ತೀರಿ ಅಲ್ವೇನಪ್ಪ? ಅವ್ರ ಮೇಲೆ ಯಾಕೆ ಇಡಿ ಮಾಡೋದಿಲ್ಲ? ಮಾಡಿದ್ರೆ ಎಲ್ಲರಿಗೂ ಮಾಡಬೇಕು ಅಲ್ವಾ? ಯಾರು ತಪ್ಪು ಮಾಡಿದರೆ, ಜಮೀರ್ ಅವರು ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ರೋಷನ್ ಬೇಗ್ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಆದರೆ ಅದೇ ರೀತಿ ಜೊಲ್ಲೆಯವ್ರ ಮೇಲಾಗಲಿ, ಮೊನ್ನೆ 17 ಜನ ಶಾಸಕರನ್ನು ರಾಜೀನಾಮೆ ಕೊಡಿಸಿದಂಥ ಸಂದರ್ಭದಲ್ಲಿ ಏನು ಡೀಲಿಂಗ್ಗಳಾಯ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾಡೋದಿಲ್ಲ ಇಡಿ? ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಮುಖಂಡ ಬೋಧನ ಹೊಸಳ್ಳಿ ಪ್ರಕಾಶ್, ಸಮೇತನಳ್ಳಿ ಸೊಣ್ಣಪ್ಪ ಮುಂತಾದವರು ಭಾಗವಹಿಸಿದ್ದರು. ಮಹೇಶ್ ಆರಾಧ್ಯ, ಈ ನ್ಯೂಸ್ ಟಿವಿ, ಹೊಸಕೋಟೆ. ಕೊರೋನಾ ಹಿನ್ನೆಲೆಯಲ್ಲಿ ಹಲವು ತಿಂಗಳುಗಳಿಂದ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪಾಠ ಪ್ರವಚನಗಳನ್ನು ಮಾಡುತ್ತಿದ್ದು, ಇದೀಗ ಇದ್ದಕ್ಕಿದ್ದಂತೆ ಬಾಹ್ಯ ಪರೀಕ್ಷೆಗಳನ್ನು ನಡೆಸಲು ಮುಂದಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಲಿದ್ದು, ಪರೀಕ್ಷೆಗಳನ್ನು ಮುಂದೂಡಬೇಕೆಂದು ಒತ್ತಾಯಿಸಿ ರೇಷ್ಮೆ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕು ಕುರುಬೂರು ರೇಷ್ಮೆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಬಹುತೇಕ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಾಗಿದ್ದು, ಕಳೆದ 2 ವರ್ಷಗಳಿಂದ ಕೊರೋನಾ ಮೊದಲನೇ ಮತ್ತು 2ನೇ ಅಲೆ ಹಿನ್ನೆಲೆಯಲ್ಲಿ 2 ಬಾರಿ ಲಾಕ್ಡೌನ್ ಆಗಿರುವ ಕಾರಣ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳ ಮೂಲಕ ಪಾಠ ಪ್ರವಚನಗಳನ್ನು ಮಾಡಲಾಗುತ್ತಿತ್ತು. ಬಹುತೇಕ ವಿದ್ಯಾರ್ಥಿಗಳಿಗೆ ಮೊಬೈಲ್ ಕೊರತೆ, ಇಂಟರ್ನೆಟ್ ಹಾಗೂ ವಿದ್ಯುತ್ ಸಮಸ್ಯೆಯಿಂದ ಆನ್ಲೈನ್ ತರಗತಿಗಳನ್ನು ಸಮರ್ಪಕವಾಗಿ ಆಲಿಸುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ಆದರೆ ಇದೀಗ 1 ತಿಂಗಳಿನಿಂದ ಮುಂದಿನ ಸೆಮಿಸ್ಟರ್ ಆರಂಭವಾಗಿರುವುದರಿಂದ ಹಿಂದಿನ ಸೆಮಿಸ್ಟರ್ ಹಾಗೂ ಪ್ರಸ್ತುತ ಸೆಮಿಸ್ಟರ್ಗಳನ್ನು ಏಕಕಾಲದಲ್ಲಿ ಕೇಂದ್ರೀಕರಿಸುವುದು ತುಂಬಾ ಕಷ್ಟಕರವಾಗಿದ್ದು, ತಿಂಗಳ ಕಾಲ ನಿರಂತರ ಅಧ್ಯಯನ ಮತ್ತು ಫೆಬ್ರವರಿಯಲ್ಲಿ ನಡೆಸಿದ ಪರೀಕ್ಷೆಗಳಿಂದ ಖಿನ್ನತೆಗೆ ಒಳಗಾಗಿದ್ದು, ಇಂತಹ ಸಂದರ್ಭದಲ್ಲಿ ಬಾಹ್ಯ ಪರೀಕ್ಷೆಗಳನ್ನು ನಡೆಸುವುದು ಸಮಂಜಸವಲ್ಲ. ಕೂಡಲೇ ಮುಂಬರುವ ಬಾಹ್ಯ ಪರೀಕ್ಷೆಗಳನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ರೇಷ್ಮೆ ಹಾಗೂ ಕೃಷಿ ವಿದ್ಯಾರ್ಥಿಗಳು ಕುರುಬೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ನಡೆಸಿ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಡೀನ್ ವೆಂಕಟರಮಣಪ್ಪರವರಿಗೆ ಬಾಹ್ಯ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿ. ಈ ಸಂದರ್ಭದಲ್ಲಿ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದ ಬಿಬಿ ರಸ್ತೆಗೆ ಅಂಟಿಕೊಂಡಿರುವ ಸಂತೆ ಬೀದಿಗೆ ಡಾಂಬರೀಕರಣ ಭಾಗ್ಯ ಇವತ್ತು ಕೂಡಿ ಬಂದಿದೆ. ಸದಾ ಜನಜುಂಗಳಿಯಿಂದ ಕೂಡಿರುವ ರಸ್ತೆ ಮಳೆ ಬಂದರೆ ಸಾಕು ಗದ್ದೆಯಂತಾಗಿ ಹರಣ ಹಾಕುತ್ತಿತ್ತು. ನಗರಸಭೆಯಿಂದ ರಸ್ತೆಗೆ ಡಾಂಬರೀಕರಣ ಮಾಡಿಸಲಾಯಿತು.
ಚಿಕ್ಕಬಳ್ಳಾಪುರ ನಗರದ ರಸ್ತೆಗಳಿಗೆ ಈಗೀಗ ಕಾಯಕಲ್ಪ ಕೂಡಿ ಬರುತ್ತಿದೆ. ಸದಾ ಜನಜಂಗುಳಿಯಿಂದ ಕೂಡಿರುತ್ತಿದ್ದ ಸಂತೆ ಬೀದಿ ರಸ್ತೆ ಮಳೆ ಬಂದ್ರೆ ಸಾಕು ಗದ್ದೆಯಂತಾಗಿ ಪಜೀತಿ ಹಿಡಿಯುತ್ತಿತ್ತು. ಅದನ್ನು ಗಮನಿಸಿದ್ದ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಇಂದು ಡಾಂಬರೀಕರಣಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಗರದ ಎಲ್ಲ ರಸ್ತೆಗಳು ಹಂತ ಹಂತವಾಗಿ ಡಾಂಬರೀಕರಣ ಮಾಡಿಸಲಾಗುವುದು. ಇಂದು 15 ಲಕ್ಷ ವೆಚ್ಚದಲ್ಲಿ ಸಂತೆ ಬೀದಿ ರಸ್ತೆ, ಕೋರ್ಟ್ ರಸ್ತೆ ಮತ್ತು ರೈಲ್ವೆ ನಿಲ್ದಾಣ ರಸ್ತೆಗೆ ಡಾಂಬರೀಕರಣ ಮಾಡಿಸಲಾಗುತ್ತಿದೆ. ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಅದೇ ಖಾತೆ ಸಿಕ್ಕಿದೆ. ಹಾಗಾಗಿ ಅವರಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಿರೀಕ್ಷಿಸಬಹುದಾಗಿದೆ ಎಂದರು. ಈ ಎರಡು ರಸ್ತೆಗಳು ಇವತ್ತು ತಗೊಂಡು ನಾವು 15ನೇ ಹಣಕಾಸಿನಲ್ಲಿ ಇವತ್ತು 15 ಲಕ್ಷ ರೂಪಾಯಿ ಒಂದು ಹಣ ವೆಚ್ಚ ಮಾಡಿ ಇವತ್ತು ಡಾಂಬರೀಕರಣ ಮಾಡ್ತಾ ಡಾಂಬರೀಕರಣ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ನಗರದ ನಮ್ಮ ಸಚಿವರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಕೆಲಸ ಕಾರ್ಯಗಳು ನಡೀತಾ ಇದೆ. ಅವರ ಮಾರ್ಗದರ್ಶನ ನಾವು ಸ್ಫೂರ್ತಿ ತಗೊಂಡು ಇವತ್ತು ನಾವು ನಗರಾದ್ಯಂತ ಮಣ್ಣು ರಸ್ತೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಕಲ್ಪ ಕೊಟ್ಟು ಇವತ್ತು ಹಂತವಾಗಿ ಕೆಲಸ ಮಾಡ್ತಾ ಇದ್ವಿ. ಜನಜಾಗೃತಿ ಇರತಕ್ಕಂಥ ಸಂತೆ ಮಾರ್ಕೆಟ್ ರಸ್ತೆ ಅವಶ್ಯಕತೆ ಭಾಳ ಇದೆ. ಯಾಕಂದರೆ ಎಲ್ಲ ಹಳ್ಳಿ ಪ್ರದೇಶದಿಂದ ಬರ್ತಕ್ಕಂಥ ಜನ ಮತ್ತು ಕೋರ್ಟ್ ರಸ್ತೆಗೆ ಬಂದಿರ್ತಕ್ಕಂಥ ಜನ, ಎರಡು ರಸ್ತೆಗಳು ಜೊತೆಗೆ ಮುಂದಿನ ಹಂತವಾಗಿ ಎಲ್ಲ ಮಣ್ಣಿನ ರಸ್ತೆ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಇಲ್ಲ ಸಿಸಿ ರಸ್ತೆ ಮುಖಾಂತರ ಕೆಲಸ ಮಾಡೋದು ನಮ್ಮ ಸಚಿವರ ನೇತೃತ್ವದಲ್ಲಿ ನಾವು ಇವತ್ತೆಲ್ಲ ಕೆಲಸ ಮಾಡ್ತೀವಿ. ಅದೇ ರೀತಿ ಇವತ್ತು ನಮ್ಮ ಸಚಿವರಿಗೆ ಇವತ್ತು ಮತ್ತೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದಕ್ಕೆ ನಮ್ಮ ಕ್ಷೇತ್ರ ಜನತೆ ಮತ್ತು ನಮ್ಮ ಜಿಲ್ಲಾದ್ಯಂತ ಜನತೆಗೆ ತುಂಬ ಆಶೀರ್ವಾದ, ತುಂಬ ಸಂತೋಷ ಆಗ್ತಾ ಇದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನಸೇವೆಗೆ ಅವಕಾಶವಿರುವ ತೋಟಗಾರಿಕೆ ಖಾತೆ ಕೊಟ್ಟಿರುವುದು ತೃಪ್ತಿ ತಂದಿದೆ ಅಂತ ಕೋಲಾರದಲ್ಲಿ ನೂತನ ತೋಟಗಾರಿಕೆ ಸಚಿವ ಮುನಿರತ್ನ ಹೇಳಿದರು. ಜನಸೇವೆಗೆ ಅವಕಾಶವಿರುವ ತೋಟಗಾರಿಕೆ ಖಾತೆ ಕೊಟ್ಟಿರುವುದು ತೃಪ್ತಿ ತಂದಿದೆ ಅಂತ ಕೋಲಾರದಲ್ಲಿ ನೂತನ ತೋಟಗಾರಿಕೆ ಸಚಿವ ಮುನಿರತ್ನ ಹೇಳಿದರು. ಕೋಲಾರದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಸೇವೆ ಮಾಡಲು ಖಾತೆ ಯಾವುದಾದರೂ ಸರಿಯೇ. ತೋಟಗಾರಿಕೆ ಇಲಾಖೆಯಲ್ಲಿ ಅನುಭವಿ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡ್ತೇನೆ ಎಂದರು. ಖಾತೆ ಇರುವುದು ಜನರ ಸೇವೆಗಾಗಿ, ಹಾಗಾಗಿ ತೃಪ್ತಿಯ ಪ್ರಶ್ನೆಯೇ ಇಲ್ಲ ಎಂದರು. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇದೆ. ಯಾವ ಜಿಲ್ಲೆಯ ಉಸ್ತುವಾರಿ ವಹಿಸಿದ್ರೂ ಕೆಲಸ ಮಾಡುವೆ ಎಂದರು. ಪಕ್ಷ ಒಂದು ಸ್ಥಾನ ಕೊಟ್ಟಿದೆ, ಅದಕ್ಕೆ ನಾನು ಋಣಿಯಾಗಿದ್ದೇನೆ. ಸರ್ಕಾರ ಸ್ಥಿರವಾಗಿದೆ, ಯಾವುದೇ ಗೊಂದಲ ಗುಂಪುಗಾರಿಕೆ ಇಲ್ಲ. ಮುಂದಿನ 2 ವರ್ಷ ಜನರಿಗೆ ಉತ್ತಮವಾದ ಆಡಳಿತ ಸಿಗಲಿ ಅಂತಾನೂ ಹೇಳಿದರು. ನಮ್ಮ ಖಾತೆಗಳನ್ನ ಮುಖ್ಯಮಂತ್ರಿಗಳು ಈಗಾಗಲೇ ನನಗೂ ಬಂದಿದೆ ಮಾಹಿತಿ ಘೋಷಣೆ ಮಾಡಿದ್ದಾರೆ. ನಮ್ಮ ಖಾತೆಯಲ್ಲಿ ರಾಜ್ಯಕ್ಕೆ, ಜನತೆಗೆ ಮತ್ತು ಎಲ್ರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಏನು ಸೇವೆ ಮಾಡಬೇಕು ಅದನ್ನು ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಇಲ್ಲಿ ಕೆಲಸ ಮಾಡೋದಕ್ಕೆ ಅನುಭವ ಮತ್ತು ಹಿರಿಯರ ಒಂದು ಮಾರ್ಗದರ್ಶನ ಭಾಳ ಅವಶ್ಯಕವಾಗಿರುತ್ತೆ. ಅದನ್ನು ನಾನು ಪಡಿತೇನೆ ಖಂಡಿತವಾಗ್ಲೂ. ಜನಸೇವೆ, ತೃಪ್ತಿ ಅನ್ನೋದಕ್ಕಿಂತ ಜನಸೇವೆ. ಪ್ರತಿಯೊಂದು ಖಾತೆಯಲ್ಲೂ ಜನರಿಗೆ ಸೇವೆ ಮಾಡೋವಂಥದ್ದು ಭಾಗ್ಯ ಇದ್ದೇ ಇರುತ್ತೆ. ಆ ಸೇವೆ ಮಾಡಬೇಕೆ ಹೊರತು ಅದು ತೃಪ್ತಿ ಅನ್ನೋ ಪ್ರಶ್ನೆ ಬರಲ್ಲ. ಇದು ನಮ್ಮ ಸ್ವಂತದ್ದಾದರೆ ತೃಪ್ತಿ ಇಲ್ಲ ಅಂತ ಹೇಳಿದ್ರು. ಜನಸೇವೆಗೆ ಯಾವುದರಲ್ಲಿದ್ದರೂ ತೃಪ್ತಿ ಇದ್ದೇ ಇರುತ್ತೆ. ಅದನ್ನು ಭಾವಿಸಿ ನಾನು ಯಾವುದೇ ಇಲಾಖೆ, ಯಾವುದೇ ಖಾತೆ ಕೊಟ್ಟರು ಕೆಲಸ ಮಾಡಬೇಕು. ಅದು ಎಷ್ಟು ಜನಕ್ಕೆ ನನ್ನ ಕೈಯಿಂದ ಸೇವೆ ಆಗುತ್ತೋ ಅದನ್ನು ಮಾಡಬೇಕು ಅಂತ ಗುರಿ ಇಟ್ಕೊಂಡು ಬಂದಿರೋದು. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಒಳ್ಳೆಯದಾಗುತ್ತದೆ. ಕಾರಣಾಂತರಗಳಿಂದ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಮಂತ್ರಿ ಸ್ಥಾನ ಸಿಗಬೇಕಾಗಿದ್ದ ಜಾರಕಿಹೊಳಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ ಎಂದು ತೋಟಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಹೇಳಿದ್ದಾರೆ. ಸುತಾರ ಸಿತಾರಸೇ ನಮಃ. ಅಧ್ಯಾಯನಾಯ ವಿದ್ಮಹೇ ಕನ್ಯಾ
षोडशोपचार पूजां समर्पयामि ह्रीङ्कारन्धे पुस्तुकपाशमङ्कुशधरां श्रद्भूषितां रुज्ज्वलीं. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಒಳ್ಳೆಯದಾಗುತ್ತದೆ. ಕಾರಣಾಂತರಗಳಿಂದ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಮಂತ್ರಿ ಸ್ಥಾನ ಸಿಗಬೇಕಾಗಿದ್ದ ಜಾರಕಿಹೊಳಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ. ಜಾರಕಿಹೊಳಿ ಅವರಿಗೆ ಒಳ್ಳೆಯದಾಗಲಿ ಎಂದು ಬಯಸುವವರಲ್ಲಿ ನಾನು ಮೊದಲಿಗ ಎಂದು ತೋಟಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಹೇಳಿದ್ದಾರೆ. ಕೋಲಾರಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದ ಸಚಿವ ಮುನಿರತ್ನ ಅವರು ಮುಳಬಾಗಿಲಿನ ಕುರುಡುಮಲೆ ವಿನಾಯಕ ದೇಗುಲ, ಕೋಲಾರ ನಗರ ದೇವತೆ ಕೋಲಾರಮ್ಮನ ದರ್ಶನ ಪಡೆದರು. ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಇರುವುದು ಒಂದೇ ಟೀಮ್, ಅದು ಬಿಜೆಪಿ ಟೀಮ್ ಮಾತ್ರ ಎಂದ ಸಚಿವ ಮುನಿರತ್ನ ಅವರು ಯತ್ನಾಳ್ ಯೋಗೇಶ್ವರ್ ಅವರು ಸಂಪುಟ ಸೇರ್ಪಡೆ ವಿಚಾರ ಪಕ್ಷದ ತೀರ್ಮಾನವಾಗಿದೆ ಎಂದರು. ಕೆಲಸ ಮಾಡೋರಿಗೆ ಯಾವ ಇಲಾಖೆ ಇದ್ರೆ ಏನು, ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು. ಅದನ್ನಲ್ಲಿ ಯಾವ ಇಲಾಖೆ ಆದರೂ ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು. ಖಂಡಿತವಾಗ್ಲೂ ಇಲ್ಲ. ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾರೆ. ಯಾವ ಟೀಮು ಇಲ್ಲ, ಇಲ್ಲಿರೋದು ಒಂದೇ ಟೀಮು, ಬಿಜೆಪಿ ಟೀಮು, ಭಾರತೀಯ ಜನತಾ ಪಾರ್ಟಿ. ರಮೇಶ್ ಜಾರಕಿಹೊಳಿ ಅವರು ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು. ಅವ್ರಿಗೂ ಒಳ್ಳೇದಾಗತ್ತೆ. ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋದ್ರಲ್ಲಿ ನಾನೇ ಮೊದಲನಾಗಿರ್ತೀನಿ. ಖಂಡಿತವಾಗ್ಲೂ ರಮೇಶ್ ಜಾರಕಿಹೊಳಿ ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕು. ಕಾರಣಾಂತರಗಳಿಂದ ಅವ್ರಿಗೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸೋದ್ರಲ್ಲಿ ನಾನೇ ಮೊದಲನೇ. ಅದು ನಮ್ಮ ಪಕ್ಷದ ತೀರ್ಮಾನ. ಅದು ನನಗೆ ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ 3ನೇ ಅಲೆಯನ್ನ ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಕೋಲಾರ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿಯೂ ಆಗಿರುವ ತೋಟಗಾರಿಕೆ ಸಚಿವ ಮುನಿರತ್ನ ನಿರ್ದೇಶನ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ 3ನೇ ಅಲೆಯನ್ನ ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿಯೂ ಆಗಿರುವ ತೋಟಗಾರಿಕೆ ಸಚಿವ ಮುನಿರತ್ನ ನಿರ್ದೇಶನ ನೀಡಿದರು. ಸಚಿವರಾದ ನಂತರ ಮೊದಲ ಬಾರಿಗೆ ಆಗಮಿಸಿದ ಸಚಿವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಸಭೆ ನಡೆಸಿದರು. ಸಭೆಯ ನಂತರ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಕೊರೋನಾದಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ಜರುಗಬಾರದು. ಆಕ್ಸಿಜನ್ ಕೊರತೆಯಿಂದ ಯಾವುದೇ ಜೀವಕ್ಕೆ ಹಾನಿಯಾಗದಂತೆ ಗಮನ ಹರಿಸಲಾಗುವುದು ಎಂದರು. ಮಕ್ಕಳಿಗೆ ವಿಶೇಷವಾಗಿ ವೆಂಟಿಲೇಟರ್ಗಳನ್ನು ಒಳಗೊಂಡ 100 ಬೆಡ್ಗಳನ್ನು ಸಿದ್ಧತೆ ಮಾಡಿಕೊಳ್ಳಲಾಗುವುದು. ವಿಶೇಷ ತಜ್ಞರಿಂದ ಮಕ್ಕಳಿಗೆ ಉಪಯೋಗಿಸುವ ವೆಂಟಿಲೇಟರ್ಗಳ ಕುರಿತು ತರಬೇತಿ ನೀಡಲಾಗುವುದು ಅಂತ ಹೇಳಿದರು. ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ ತಡೆಗಟ್ಟಬೇಕು, ಅದು ಹೆಚ್ಚಾಗಬಾರದು ಅಂತಲೂ ಹೇಳಿದ ಸಚಿವ ಮುನಿರತ್ನ ಅವರು, ಕೊರೋನಾ ಪಾಸಿಟಿವಿಟಿ ರೇಟ್ ಮೈನಸ್ ಹಂತದಲ್ಲಿದ್ದು 0 ಮಾಡುವ ಗುರಿಯನ್ನ ಹೊಂದಲಾಗಿದೆ. ಅಧಿಕಾರಿಗಳು ನಾನು ಅನ್ನೋ ಅಹಂಕಾರ ಬಿಟ್ಟು ತಂಡವಾಗಿ ಕೆಲಸ ಮಾಡುವಂತೆ ಕಟ್ಟಾಜ್ಞೆ ಮಾಡಿದರು. ಆಂಧ್ರ, ತಮಿಳುನಾಡಿನಿಂದ ಜಿಲ್ಲೆಗೆ ಬರುವವರು ಕಡ್ಡಾಯವಾಗಿ ನೆಗೆಟಿವಿಟಿ ರಿಪೋರ್ಟ್ ತರಬೇಕು. ಪೊಲೀಸರು ತನಿಖೆ ಮಾಡಿ ರಾಜ್ಯದ ಒಳಗೆ ಬಿಡಬೇಕು ಅಂತ ಹೇಳಿದ ಸಚಿವರು, ನೆಗೆಟಿವ್ ರಿಪೋರ್ಟ್ ಫೋರ್ಜರಿ ಮಾಡಿ ಒಳಪ್ರವೇಶಿಸುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅರೆಸ್ಟ್ ಮಾಡುವಂತೆ ಪೊಲೀಸ್ ಇಲಾಖೆಗೆ ಆದೇಶಿಸಿದರು. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಒಂದು ಈ ಥರ ಘಟನೆ ನಡಿಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆಕ್ಸಿಜನ್ ಇಲ್ಲ ಅಂತ ಯಾವುದೇ ಒಂದು ಜೀವಹಾನಿ ಆಗಬಾರ್ದು, ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಇರ್ತಕ್ಕಂಥ ವೆಂಟಿಲೇಟರ್ಸೇ ಬೇರೆ ಇದೆ. ಅದನ್ನು ಈಗ ಸೋಮವಾರ 11 ಗಂಟೆಗೆ ಬೆಂಗಳೂರಿನಿಂದ ನಮ್ಮ ಇಲ್ಲಿ ಅಧಿಕಾರಿಗಳಿಗೆ ಒಂದು ಡೆಮೋ ಕೊಡೋವಂಥದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಹಿರಿಯರಿಗಿರ್ತಕ್ಕಂಥ ವೆಂಟಿಲೇಟರ್ನ ಮಕ್ಕಳಿಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಆ ಮಕ್ಕಳಿಗೆ ಕೊಡೋವಂಥ ಮುಖಕ್ಕೆ ಕೊಡೋವಂಥ ಮಾಸ್ಕ್ ಸೈಜೇ ಬೇರೆ ಇರುತ್ತೆ. ಅದನ್ನು ದೊಡ್ಡದನ್ನ ತೊಗೊಂಡು ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ಎಕ್ವಿಪ್ಮೆಂಟ್ ಇರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಐಟಮ್ 100 ಬೆಡ್ಗೆ ಆಗೋಷ್ಟು ಸ್ಟೋರ್ ಮಾಡೋದಕ್ಕೆ ಗಮನ ಹರಿಸ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಕೋವಿಡ್ನ ತಡೆಗಟ್ಟಬೇಕು. ಕೋವಿಡ್ ರೇಟಿಂಗು ಮೈನಸ್ಸಲ್ಲಿದೆ, ಅದನ್ನು ಹಂಗೆ ಮುಂದುವರಿಸಿ ಅದನ್ನು 0ಗೆ ತರಬೇಕು ಅನ್ನೋದು ನನ್ನ ಉದ್ದೇಶ. ಸಭೆಯಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಶಾಸಕರುಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಕೊರೋನಾ ಮೊದಲನೇ ಹಾಗೂ 2ನೇ ಅಲೆ ಜನರಿಗೆ ಸಾಕಷ್ಟು ತೊಂದರೆ ನೀಡಿ ಸಾಕಷ್ಟು ಹಾನಿ ಮಾಡಿದ್ದು, 3ನೇ ಅಲೆ ಕೂಡ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಜನತೆ ಸರ್ಕಾರದ ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು 3ನೇ ಅಲೆಯನ್ನ ತಡೆಗಟ್ಟಲು ಪ್ರತಿಯೊಬ್ಬರೂ ಮುಂದಾಗಬೇಕೆಂದು ಚಿಂತಾಮಣಿ ತಹಸೀಲ್ದಾರ್ ಹನುಮಂತರಾಯಪ್ಪ ತಿಳಿಸಿದರು. ಕನ್ನಡದ ದೀಪ ಕರುನಾಡ
ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ. ಚಿಂತಾಮಣಿ ತಾಲೂಕು ಕೈವಾರದ ಅಮರನಾರಾಯಣ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಕೈವಾರ ನಾಗರಿಕ ಕನ್ನಡ ಹಿತರಕ್ಷಣಾ ವೇದಿಕೆಯಿಂದ ಕೊರೋನಾ ತಡೆಗಾಗಿ ಹಗಲಿರುಳು ದುಡಿದಂತಹ ಕೊರೋನಾ ವಾರಿಯರ್ಸ್ಗಳಾದ ತಾಲೂಕು ಮಟ್ಟದ ಅಧಿಕಾರಿಗಳು, ವೈದ್ಯರು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಪತ್ರಕರ್ತರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೊರೋನಾ ವಾರಿಯರ್ಸ್ಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ಹನುಮಂತರಾಯಪ್ಪ ಮಾತನಾಡಿ, ಕೊರೋನಾ ಮೊದಲನೇ ಹಾಗೂ ಎರಡನೇ ಅಲೆ ಸಂದರ್ಭದಲ್ಲಿ ಕೊರೋನಾ ತಡೆಗಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಹಗಲಿರುಳು ದುಡಿದ ಕೊರೋನಾ ವಾರಿಯರ್ಸ್ ಅನ್ನು ಗುರುತಿಸಿ ಕೈವಾರ ನಾಗರಿಕ ಕನ್ನಡ ಹಿತರಕ್ಷಣಾ ವೇದಿಕೆಯಿಂದ ಸನ್ಮಾನಿಸುತ್ತಿರುವುದು ಶ್ಲಾಘನೀಯವಾಗಿದ್ದು, ಕೊರೋನಾ ಮೂರನೇ ಅಲೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಜನತೆ ಸರ್ಕಾರ ನೀಡುವ ಮಾರ್ಗಸೂಚಿಗಳನ್ನು ಜಾಗರೂಕತೆಯಿಂದ ಪಾಲಿಸಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಕೊರೋನಾ ಮೂರನೇ ಅಲೆ ತಡೆಗಾಗಿ ಜನತೆ ಮುಂದಾಗಬೇಕೆಂದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ರೈಲ್ವೆ ಇಲಾಖೆಯ ಕೆವಿ ಗೋಪಿನಾಥ್ ಮತ್ತಿತರರು ಮಾತನಾಡಿದರು. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾವು ಈ ತಾಲೂಕಿನಲ್ಲಿ ಕೊರೋನಾ ಮೊದಲನೇ ಅಲೆ, ಎರಡನೇ ಅಲೆ ಅವನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ. ಅನೇಕರು ಎರಡನೇ ಅಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಅಸುನೀಗಿದ್ದಾರೆ. ಅದೊಂದು ವಿಷಾದನೀಯ. ಅನೇಕ ಜನ, ಸುಮಾರು 8 ಜನ ಶಾಲಾ ಶಿಕ್ಷಕರು, ನಮ್ಮ ಸ್ನೇಹಿತರಾದಂತಹ ಡಾಕ್ಟರ್ ರಘುರವರು, ಹೀಗೆ ಹಲವಾರು ಗಣ್ಯರು ಈ ತಾಲೂಕಿನಲ್ಲಿ ಕೋವಿಡಿಂದ ಮರಣ ಹೊಂದಿದ್ದಾರೆ. ಅದೊಂದು ನಮ್ಮ ಹಾಗೆ ಒಂದು ನೋವಿನ ಸಂಗತಿ. ಆದರೆ ಈಗ ಮೂರನೇ ಅಲೆ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ಅದೇ ರೀತಿ ಕೇರಳದಲ್ಲೂ ಸಹ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಡಾಕ್ಟರ್ ದಿವ್ಯಾ, ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಕೆ ಮಂಜುನಾಥ್, ಉಪ ತಹಸೀಲ್ದಾರ್ ಮಂಜುನಾಥ್ ಸೇರಿದಂತೆ ಎಲ್ಲಾ ನಾಗರಿಕ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವ ಘಟನೆಯೊಂದರಲ್ಲಿ ಹೂಕೊಂಡ ತಯಾರಿಸುವ ಫ್ಯಾಕ್ಟರಿಯಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ಸಂಜೆ ವೇಳೆಯಲ್ಲಿ ಆದ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅನಾಹುತ ಸಂಭವಿಸಿದ್ದು, ಪ್ಲಾಸ್ಟಿಕ್ ಕುಂಡಗಳಿಂದ ಹಚ್ಚಿದ್ದ ಬೆಂಕಿಯಿಂದಾಗಿ ಲಕ್ಷಾಂತರ ಮೌಲ್ಯದ ಕುಂಡಗಳು ಬೆಂಕಿಗೆ ಆಹುತಿಯಾಗಿದೆ ಮತ್ತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಾಗೂ ಹೊಗೆ ಕಾಣಿಸಿಕೊಂಡಿದ್ದರಿಂದ ಸಾರ್ವಜನಿಕರು ಆಶ್ಚರ್ಯಚಕಿತರಾಗಿ, ಭಯಭೀತರಾಗಿ ಆ ಘಟನೆಯನ್ನು ನೋಡ್ತಾ ನಿಂತಿದ್ದರು. ಜೊತೆಗೆ ಸಾಕಷ್ಟು ಜನ ಮೊಬೈಲ್ಗಳಲ್ಲಿ ಈ ಒಂದು ದೃಶ್ಯವನ್ನು ರೆಕಾರ್ಡ್ ಮಾಡಿಕೊಳ್ತಾ ಇದ್ದದ್ದು ಕಂಡುಬಂತು. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕಂಬದೂರಿನಿಂದ ಕೋಲಾರಕ್ಕೆ ಹೊರಟಿದ್ದ ಟೊಮೊಟೊ ಹೊತ್ತ ಐಚರ್ ಕ್ಯಾಂಟರ್ ರಾಷ್ಟ್ರೀಯ ಹೆದ್ದಾರಿ 7ರ ಗುಡಿಬಂಡೆಯ ಬೀಚಗಾನಹಳ್ಳಿ ಕ್ರಾಸ್ನಲ್ಲಿ ನಿಯಂತ್ರಣ ತಪ್ಪಿ ಮೇಲ್ಸೇತುವೆ ತಡೆಗೋಡೆಗೆ ಡಿಕ್ಕಿ ಹೊಡೆದು ಸುಮಾರು 10 ಅಡಿಯಿಂದ ಸರ್ವಿಸ್ ರಸ್ತೆಯ ಕೆಳಗೆ ಬಿದ್ದಿದ್ದು, ಚಾಲಕ ಮತ್ತು ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳಿಂದ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿರುವ ಘಟನೆ ನಡೆದಿದೆ. ಚಾಲಕ ಇಬ್ರಾಹಿಂ ಮತ್ತು ಕ್ಲೀನರ್ ನೂರುಲ್ಲಾ ಎಂಬುವರಿಗೆ ಕೈ, ಕಾಲು, ತಲೆ, ಮೂಗಿಗೆ ಗಾಯಗಳಾಗಿದ್ದು ಆಂಬ್ಯುಲೆನ್ಸ್ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಹಳ್ಳಿಯಲ್ಲಿ ಮದ್ಯ ಅಕ್ರಮ ಮಾರಾಟ, ಕುಡಿತದಿಂದ ಬೀದಿಗೆ ಬಿದ್ದ ಕುಟುಂಬಗಳು ಅಧಿಕಾರಿಗಳಿಗೂ ಕೇರ್ ಮಾಡದೆ ದಂಧೆಕೋರರಿಂದ ಆವಾಜ್. ಈ ನ್ಯೂಸ್ ಟಿವಿ ಎಕ್ಸ್ಕ್ಲೂಸಿವ್. ಸಂಸತ್ನಲ್ಲಿ ಟೈಮ್ ವೇಸ್ಟ್ ಮಾಡುತ್ತಿರುವ ಕಾಂಗ್ರೆಸ್, ದೇಶದ ಜವಾಬ್ದಾರಿ ಗೊತ್ತಿಲ್ಲದ ಕಾಂಗ್ರೆಸ್ ಮುಖಂಡರು ಬಿಜೆಪಿಯಿಂದ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ರಾಜೀವ್ ಗಾಂಧಿ ಖೇಲ್ ರತ್ನ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ಆಕ್ರೋಶ, ಅಹಮದಾಬಾದ್ ಸ್ಟೇಡಿಯಂಗೆ ಮೋದಿ ಹೆಸರು ಯಾಕೆ, ಅವರೇನು ಕ್ರಿಕೆಟ್ ಪ್ಲೇಯರಾ ಎಂದು ಟೀಕೆ. ಕೊರೋನಾ ಲಾಕ್ಡೌನ್ನಿಂದ ಓದಿದ್ದೆಲ್ಲ ಮರೆತಿದೆ, ಎಕ್ಸಾಮ್ ಮುಂದೂಡಿ ಅಂತ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಮಧುಶ್ರೀ.